ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನನ್ನ ಫ್ರೆಂಡ್ಸ್ ಅಷ್ಟು ಜನ ಕೇಳ್ತಾಯಿದ್ರು ಯಾಕೆ ಶ್ವೇತ ವಿಡಿಯೋ ಆಗ್ತಿಲ್ಲ ಅಂತ. ಸ್ನೇಹಿತರೆ, ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಇತ್ತು, ಹಾಗಾಗಿ ನಾನು ವಿಡಿಯೋ ಹಾಕಿರಲಿಲ್ಲ ಒಂದೆರಡು ದಿನದಿಂದ. ಸಾರಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ಸ್ನೇಹಿತರೆ, ನೋಡಿ, ಈಗ ಚಾತುರ್ಮಾಸ್ಯ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಇದೇ 17ರಿಂದ ಅಂದರೆ 18ನೇ ತಾರೀಕಿಂದ ಶುರುವಾಗುತ್ತೆ. ಅಂದರೆ ಅದು ಬಂದು ದಶಮಿಯಿಂದ, ಅಂದರೆ 17ನೇ ತಾರೀಕು ಏಕಾದಶಿ ಪ್ರಾರಂಭ ಆಗುತ್ತಲ್ಲ, ಆ ಏಕಾದಶಿ ದಿನದಿಂದ ಚಾತುರ್ಮಾಸ್ಯ ಕೂಡ ಪ್ರಾರಂಭ ಆಗ್ತಿರುವಂಥ ಸಂದರ್ಭದಲ್ಲಿ ನದಿ ಸ್ನಾನಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ. ದೋಷಗಳನ್ನ ಕಳ್ಕೊಳ್ಳೋದಕ್ಕೆ, ದಾನ ಧರ್ಮಕ್ಕೆ ತುಂಬ ವಿಶೇಷವಾದ ಚಾತುರ್ಮಾಸ್ಯ ಆಗಿರುತ್ತೆ. ಆ ಚಾತುರ್ಮಾಸ್ಯದಲ್ಲಿ ನಾವು ಕೆಲವೊಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಆ ಚಾತುರ್ಮಾಸ್ಯದ ದಿನಗಳಲ್ಲಿ ನೀವು ಎಲ್ಲಾದರೂ ಸುತ್ತಮುತ್ತ ನದಿಗಳಿಗೆ ಸ್ನಾನ ಮಾಡೋದಕ್ಕೆ ಹೋದಂಥ ಸಂದರ್ಭಗಳಲ್ಲಿ, ಕೆರೆ ಇರ್ಬೋದು, ಕಲ್ಯಾಣಿಗಳಿರ್ಬೋದು, ಬಾವಿ ಇರ್ಬೋದು, ಅಥವಾ ಸಮುದ್ರ ಇರ್ಬೋದು, ಅಂಥ ಕಡೆ ನೀವು ಸ್ನಾನಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಜನ್ಮದಲ್ಲಿ ಏನಾದರೂ ಶಾಪದೋಷಗಳು, ಪಿತೃದೋಷಗಳು, ಶತ್ರುಗಳ ಕಾಟಗಳಿದ್ದರೆ ಅದನ್ನು ಸರಳ ರೀತಿಯಲ್ಲೂ ಕೂಡ ನೀವು ಪರಿಹಾರ ಮಾಡಿಕೊಳ್ಳುವಂಥ ಪುಟ್ಟ ತಂತ್ರನ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ನಾವು ಹಿಂದಿನ ಕಾಲದಲ್ಲಿ ನಾವು ಗಮನಿಸ್ತಾ ಇದ್ದೋ ಯಾತ್ರೆಗಳಿಗೆ ಹೋದಂಥ ಸಂದರ್ಭಗಳಲ್ಲಿ ಯಾತ್ರಾರ್ಥಿಗಳಿಂದ ಬರೋವಂಥ ವಾಪಸ್ ಬರೋವಂಥ ಸಂದರ್ಭಗಳಲ್ಲಿ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ರು, ನದಿಗೆ ಹೋಗಿದ್ದೀವಿ, ನೀವು ನಿಮ್ಮಲ್ಲಿರೋವಂಥ ಒಂದಷ್ಟು ದುಡ್ಡನ್ನ ನದಿಗೆ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇವಾಗ ನಾವು ನಮ್ಮ ಶತ್ರುಗಳು ಯಾರೇ ಇರ್ಬೋದು, ಮಾಟ ಮಂತ್ರ ಮಾಡಿಸಿರ್ಬೋದು, ನಮ್ಮ ಅಕ್ಕಪಕ್ಕದವರು ನಮಗೆ ತೊಂದರೆ ಕೊಡ್ತಿರ್ಬೋದು, ನಮ್ಮ ಸಹೋದ್ಯೋಗಿಗಳು ತೊಂದರೆ ಕೊಡ್ತಾ ಇರ್ಬೋದು, ನಮ್ಮ ಜೀವನ ಜೊತೆ ಇದ್ದು ನಮಗೆ ಮೋಸ ಮಾಡೋ ಅಂಥವ್ರು ಇರ್ಬೋದು. ಅಂಥವರ ಹೆಸರುಗಳೇನಾದರೂ ನಿಮಗೆ ಗೊತ್ತಿದ್ದೆ ಆದರೆ ಖಂಡಿತವಾಗ್ಲೂ ಈ ಪ್ರಯೋಗನ ಮಾಡ್ಕೊಬೋದು. ಏನಪ್ಪ ಅದು ಪ್ರಯೋಗ ಅಂದರೆ, ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ, 10 ರೂಪಾಯಿ ಇರ್ಬೋದು, ಅದು ನಾಣ್ಯಗಳಾಗಿರಬೇಕು. ಅದರಲ್ಲೂ ತಾಮ್ರದ ನಾಣ್ಯಗಳಾದರೆ ತುಂಬಾ ಅನುಕೂಲ. ಅದರಲ್ಲೂ ಮುಖ್ಯವಾಗಿ ನೋಡಿ, 1 ರೂಪಾಯಿಯವು ಒಂದು 5 ಇರ್ಬೋದು, ಅಥವಾ 5 ರೂಪಾಯಿಯವು ಒಂದು 5 ಇರ್ಬೋದು. ನಾವು ಒಟ್ಟಿನಲ್ಲಿ ಒಂದು ಬೊಗಸೆ ಇರ್ಬೋದು, ಅಥವಾ ಒಂದು ಇಡಿ ಇರ್ಬೋದು, ಅಥವಾ ಒಂದಿರ್ಬೋದು. ಅದನ್ನು ನೀವು ಕಾಯಿನ್ಗಳನ್ನ ನೀವು ನಿಮ್ಮ ಶತ್ರುಗಳ ಹೆಸರುಗಳನ್ನ ನೀವು ಹೇಳಿ ನದಿಗೆ ಎಸಬೇಕು. ಆ ಪ್ರತಿಯೊಂದು ಕಾಯಿನನ್ನು ನೀವು ಹೇಳ್ತಾ ನಿಮ್ಮ ಶತ್ರುಗಳ ಹೆಸರುಗಳನ್ನ ಒಬ್ಬೊಬ್ಬರದನ್ನು ನೀವು ಹೇಳ್ತಾ ಆ ನದಿಗೆ ಕಾಯಿನ್ಗಳನ್ನ ನೀವು ಎಸ್ತು ಬರೋದ್ರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರೋವಂಥ ಶತ್ರುಗಳಿರ್ಬೋದು, ನಿಮ್ಮ ಸುತ್ತಮುತ್ತದಲ್ಲಿರೋವಂಥ ಶತ್ರುಗಳ ಕಾಟ ಇದ್ದರೆ ಹೋಗುತ್ತೆ, ಪಿತೃದೋಷಗಳಿದ್ದರೆ ಹೋಗುತ್ತೆ, ಶಾಪದೋಷಗಳಿದ್ದರೆ ಹೋಗುತ್ತೆ, ಅಥವಾ ನಿಮಗೆ ನದಿಯಿಂದ ಯಾವುದಾದ್ರೂ ದೋಷಗಳಿದ್ದರೆ, ಗಂಗಾ ಶಾಪ ಇದ್ದರೆ ಹೋಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿ, ಯಾಕೆ ನಾವು ಕಾಯಿನನ್ನು ನಾವು ಹಾಕಬೇಕು ಅಂತಂದರೆ, ನೋಡಿ, ಈಗ ನಾನು ಹೇಳ್ತೀನಿ, ನದಿಗೆ ನಾಣ್ಯ ಎಸೆಯೋದ್ರಿಂದ ಅದೃಷ್ಟ ಅನ್ನೋದು ಹುಡುಕಿ ಕೂಡ ಬರುತ್ತದೆ. ಅದನ್ನು ನಾವು ನೋಡಿ, ಪ್ರಾಚೀನ ಭಾರತದ ನಾಗರಿಕತೆಯಲ್ಲಿ ಹಲವು ವಿಭಿನ್ನ ಪದ್ಧತಿಗಳು ಮತ್ತು ಆಚರಣೆಗಳನ್ನು ಪಾಲಿಸಿಕೊಂಡು ಬರಲಾಗುತ್ತಿದೆ. ನಾವು ವಿಶೇಷ ಸಂದರ್ಭಗಳಲ್ಲಾಗಿರಬಹುದು ಅಥವಾ ದಿನನಿತ್ಯ ಜೀವನದಲ್ಲಾಗಿರಬಹುದು ಅನೇಕ ರೀತಿಯ ಆಚರಣೆಗಳನ್ನು ಪಾಲಿಸುತ್ತೇವೆ. ಕೆಲವೊಂದು ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರುವ ಸಂಪ್ರದಾಯಗಳಾಗಿವೆ. ಇಂದಿಗೂ ಜನರು ಇಂತಹ ಆಚರಣೆಗಳನ್ನು ಅನುಸರಿಸುತ್ತಾರೆ. ಇಂತಹ ಆಚರಣೆಗಳಲ್ಲಿ ನದಿಗೆ ನಾಣ್ಯಗಳನ್ನು ಎಸೆಯುವುದು ಕೂಡ ಒಂದಾಗಿದೆ. ನದಿಗೆ ನಾಣ್ಯಗಳನ್ನು ಎಸೆಯುವುದರ ಇಂದಿನ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣ
ಕಾರಣವೇನು ಗೊತ್ತೇ? ನದಿಗೆ ನಾಣ್ಯಗಳನ್ನು ಎಸೆಯುವುದು ಧಾರ್ಮಿಕ ನಂಬಿಕೆಗಳು. ಕೆಲವು ನಂಬಿಕೆಗಳ ಪ್ರಕಾರ ಗಂಗಾ, ಯಮುನಾ ಅಥವಾ ನರ್ಮದಾದಂತಹ ಪವಿತ್ರ ನದಿಗಳಿಗೆ ನಾಣ್ಯವನ್ನು ಹಾಕುವುದರಿಂದ ಹಲವಾರು ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂಬುದು ನಂಬಿಕೆ. ಇದಲ್ಲದೆ ಪವಿತ್ರ ನದಿಗಳಲ್ಲಿ ನಾಣ್ಯವನ್ನು ಎಸೆದರೆ ಅದು ನಮಗೆ ಅದೃಷ್ಟ ಮತ್ತು ಸಮೃದ್ಧ ಜೀವನವನ್ನು ತರುತ್ತದೆ ಎಂದು ನಂಬಲಾಗಿದೆ. ಅದೃಷ್ಟವನ್ನು ಹೊಂದುವುದಕ್ಕಾಗಿ ಜನರು ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಹಣೆಯ ಮೇಲಿಟ್ಟು ದೇವರನ್ನು ಸ್ಮರಿಸಿ ಎರಡೂ ಕೈಗಳಿಂದ ಆ ನಾಣ್ಯವನ್ನು ನದಿಗೆ ಎಸೆಯುತ್ತಾರೆ. ಇದಲ್ಲದೆ ನದಿಗೆ ನಾಣ್ಯವನ್ನು ಹಾಕುವುದರಿಂದ ಒಬ್ಬ ವ್ಯಕ್ತಿಯ ಪಾಪಗಳು ನಾಶವಾಗುತ್ತದೆ ಎಂಬುದು ಜನರಲ್ಲಿ ಸಾಮಾನ್ಯ ನಂಬಿಕೆಯಾಗಿದೆ. ಇದರಿಂದ ಅವರು ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲದೆ ಜೀವನವನ್ನು ನಡೆಸಬಹುದಾಗಿದೆ. ನದಿಗಳಲ್ಲಿ ಅಮೂಲ್ಯವಾದುದನ್ನು ಹಾಕುವುದರಿಂದ ಅದು ನಮ್ಮ ಆಸೆಗಳನ್ನು ಪೂರೈಸುತ್ತದೆ ಎಂಬ ದಂತಕಥೆಯೂ ಇದೆ. ನದಿಗೆ ನಾಣ್ಯಗಳನ್ನು ಎಸೆಯುವುದರ ವೈಜ್ಞಾನಿಕ ನಂಬಿಕೆಗಳು ಸುಮಾರು 1 ಸಹಸ್ರನಾಮದ ಹಿಂದಿನ ಪವಿತ್ರ ನದಿಗೆ ಹಣವನ್ನು ಎಸೆಯುವ ಪದ್ಧತಿ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ನಾಣ್ಯಗಳನ್ನು ವ್ಯತಿರಿಕ್ತವಾಗಿ ತಾಮ್ರ ಅಥವಾ ಇತರೆ ಅಮೂಲ್ಯ ಲೋಹಗಳಿಂದ ಮಾಡಲ್ಪಟ್ಟಿದೆ. ಹೆಚ್ಚುವರಿಯಾಗಿ ತಾಮ್ರದ ನಾಣ್ಯಗಳನ್ನು ನೀರಿನಲ್ಲಿ ಮುಳುಗಿಸುವುದು ಅಪಾಯಕಾರಿ. ಸೂಕ್ಷ್ಮ ಜೀವಿಗಳ ನಾಶಕ್ಕೆ ಸಹಾಯ ಮಾಡುತ್ತದೆ, ಮಾನವನ ಆರೋಗ್ಯವನ್ನು ರಕ್ಷಿಸುತ್ತದೆ. ಹಿಂದೆ ನೀರು ಶುದ್ಧೀಕರಣ ಯಂತ್ರಗಳು ಇರಲಿಲ್ಲ. ನದಿಯ ನೀರನ್ನು ಜನರು ಕುಡಿಯಲು ಬಳಸುತ್ತಿದ್ದರು. ಹಾಗಾಗಿ ತಾಮ್ರದ ನಾಣ್ಯಗಳನ್ನು ಹಾಕುವ ಮೂಲಕ ನೀರಿನ ಶುದ್ಧೀಕರಣಕ್ಕೆ ಪ್ರಯತ್ನ ಪಡುತ್ತಿದ್ದರು. ತಮ್ಮ ದೇಹಕ್ಕೆ ಪ್ರತಿದಿನ ತಾಮ್ರದ ಅಂಶಗಳ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕಾಗಿ ಇಂದಿನ ಕಾಲದಲ್ಲಿ ಜನರು ನದಿಗೆ ನಾಣ್ಯಗಳನ್ನು ಎಸೆಯುತ್ತಿದ್ದರು. ತಾಮ್ರದಿಂದ ಇಷ್ಟು ಮಾತ್ರವಲ್ಲ, ಇನ್ನೂ ಅನೇಕ ಪ್ರಯೋಜನಗಳಿವೆ. ತಾಮ್ರದ ಲೋಹಗಳು ನೀರಿನ ಕೆಳಭಾಗದಲ್ಲಿ ಧೂಳಿನ ಕಣಗಳನ್ನು ಶೇಖರಿಸುತ್ತದೆ. ಇದರಿಂದ ದಿನನಿತ್ಯ ಬಳಕೆಗೆ ಶುದ್ಧ ನೀರನ್ನು ಬಳಸಿಕೊಳ್ಳಲು ಇದು ಸಹಕಾರಿಯಾಗುತ್ತಿತ್ತು. ನೋಡಿ ಸ್ನೇಹಿತರೆ, ಇಷ್ಟೇ ಈ ವೈಜ್ಞಾನಿಕ ಕಾರಣಕ್ಕೂ ಮತ್ತು ನಮ್ಮ ಹಿರಿಯರು ಹೇಳ್ಕೊಂಡು ಬರ್ತಿರೋಂಥ ಧಾರ್ಮಿಕ ಹಿನ್ನೆಲೆ ಕಾರಣಕ್ಕೂ ಇಷ್ಟೇ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಟ್ಟಿತ್ತು. ನೀವು ಈ ಚಾತುರ್ಮಾಸ ಕಾಲಗಳಲ್ಲಿ ಎಲ್ಲಾದರೂ ನದಿಗಳಿಗೆ ಹೋದಾಗ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಎಷ್ಟೇ ನಾಣ್ಯಗಳಿರ್ಬೋದು, 10 ಇರ್ಬೋದು, 5 ಇರ್ಬೋದು, 1 ಇರ್ಬೋದು, ಅದನ್ನು ನೀವು ನಿಮ್ಮ ಮನಸ್ಸಲ್ಲಿರೋ ಅಂಥ ಶತ್ರುಗಳ ಹೆಸರುಗಳನ್ನ ಹೇಳಿ ನಿಮ್ಮ ಹಣೆಯ ಮೇಲಿಟ್ಕೊಂಡು ನಿಮಗೆ ಯಾವ ರೀತಿ ಭಯ ಆಗ್ತಿದೆ, ನಿಮಗೆ ಯಾವ ರೀತಿ ನೋವಿದೆ, ನಿಮಗೆ ಯಾವ ರೀತಿ ದುಃಖ ಇದೆ, ನಿಮ್ಮ ಮನಸ್ಸಿನಲ್ಲಿರೋಂಥ ಒಡನಾಟದಲ್ಲಿರೋಂಥ ನೋವುಗಳಿರ್ಬೋದು, ಆಸೆಗಳಿರ್ಬೋದು, ದುಃಖ ಇರ್ಬೋದು, ನಗು ಇರ್ಬೋದು, ನೀವು ಏನು ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಮನಸ್ಸನ್ನು ನೀವು ಹಗುರ ಮಾಡ್ಕೋಬೇಕು. ಅಥವಾ ನಿಮ್ಮ ದೇಹದಲ್ಲಿರೋಂಥ ನ್ಯೂನತೆ ಇರುವಂಥ ಕಾಯಿಲೆಗಳಿರ್ಬೋದು, ಮಾನಸಿಕ ಕಾಯಿಲೆ ಇರ್ಬೋದು, ಕಿರಿಕಿರಿ ಇರ್ಬೋದು, ಅಥವಾ ನಿಮ್ಮ ದೈಹಿಕವಾಗಿ ನೀವು ನೊಂದಿರ್ಬೋದು, ಬೆಂದಿರ್ಬೋದು, ನಿಮ್ಮಲ್ಲಿ ಯಾವುದೇ ರೀತಿ ನೋವು, ಕಷ್ಟ, ಕಾರ್ಪಣ್ಯಗಳಿದ್ದರೆ ಅದನ್ನು ನೀವು ಈ ಚಾತುರ್ಮಾಸ ಕಾಲಗಳಲ್ಲಿ ನದಿಗಳ ಹತ್ರ, ಅದರಲ್ಲೂ ಹರಿಯೋ ನೀರ ಹತ್ರ ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ಎಷ್ಟೋ ದುಗುಡುಗಳಿಗೆ ಅದು ಅದೃಷ್ಟನ ತಂದುಕೊಡುತ್ತೆ. ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಈ ಚಾತುರ್ಮಾಸಗಳಲ್ಲಿ ಯಾವುದೇ ಸಮಯದಲ್ಲಿ ನೋಡಿ, ಶ್ರೀರಂಗಪಟ್ಟಣ ಇರ್ಬೋದು, ಸಮುದ್ರದ ಹತ್ರ ಇರೋವಂಥ ನಂಜನಗೂಡು ಇರ್ಬೋದು, ನದಿಗಳ ಹತ್ರ ಇರ್ಬೋದು, ಮಂತ್ರಾಲಯಕ್ಕೆ ಹೋದಾಗಿರ್ಬೋದು, ಅಥವಾ ನೀವು ಎಲ್ಲಾದರೂ ನದಿಗಳ ಹತ್ರ ಹೋದಂಥ ಸಂದರ್ಭದಲ್ಲಿ, ಕೆರೆಗಳ ಹತ್ರ ಹೋದಂಥ ಸಂದರ್ಭ, ಅದರಲ್ಲೂ ನಾನು ಹೇಳೋದೇನು ಅಂದರೆ ವಿಶೇಷವಾಗಿ ಯಾತ್ರೆಗಳಿಗೆ ಹೋಗಿರ್ತೀರಲ್ಲ, ಅಂಥ ಸಂದರ್ಭದಲ್ಲಿ ನೀವು ಮಾಡಿದಾಗ ಅದು ನಿಮಗೆ ಹೆಚ್ಚಿನ ಫಲಕಾರಿನ ಅದು ತಂದುಕೊಡುತ್ತೆ. ಅಕಸ್ಮಾತ್ ಇಲ್ಲ ನಮಗೆ ನದಿಗಳಿಲ್ಲ ಅಂತ ಅನ್ನೋರು ಕೆರೆಗಳ ಹತ್ರ ಹೋದಾಗ ಮಾಡ್ಕೊಬೋದು, ಬಾವಿಗಳ ಹತ್ರ ಹೋದಾಗ ಮಾಡ್ಕೊಬೋದು. ಅಥವಾ ನೀವು ಹಂಗಂತ ಹೇಳಿ ನೋಡಿ ಸ್ನೇಹಿತರೆ, ಬಾವಿಗಳಂತ ನಾನು ಯಾಕೆ ಹೇಳಲ್ಲ ಅಂದರೆ, ಮಕ್ಕಳು ಮರಿಗಳಿರ್ತಾರೆ, ಕೆಲವೊಬ್ರು ಗೊತ್ತಿಲ್ಲದೆ ಬಾವಿ ಹತ್ರ ಹೋಗಿ ದುಡ್ಡು ಹಾಕುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೆಲವೊಂದು ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಕೆಲವೊಬ್ಬರು ಅದನ್ನು ಅಪಾರ್ಥಗಳು ಮಾಡಿಕೊಂಡು ಕೆಲವೊಂದು ಜೀವಕ್ಕೆ ಕಂಟಕ ತಂದ್ಕೊಂಡ್ಬಿಡ್ತಾರೆ. ಕೆಲವೊಂದು ಸತ್ಯಗಳು ಗೊತ್ತಿದ್ದೂ, ಕೆಲವೊಂದು ವಿಚಾರಗಳು ಗೊತ್ತಿದ್ರೂ ನಾವು ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ
ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ. ನಾವು ಕರೆಕ್ಟಾಗಿ ಹೇಳಕ್ಕೆ ಹೋದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಅವರು ಅರ್ಥ ಮಾಡ್ಕೊಳ್ಳೋ ಮೆಂಟಾಲಿಟಿ ಬೇರೆ ಥರನೇ ಇರುತ್ತೆ. ಯಾಕಂದರೆ ಈಗಿನ ಜನ್ರೇಷನ್ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಯಾಕಂದರೆ ಅವರ ವಿಭಿನ್ನವಾದ ವ್ಯಕ್ತಿತ್ವ, ಅವರ ಮೈಂಡ್ ಸೆಟ್ಗಳು ಅಥವಾ ಅವರ ಮನಸ್ಥಿತಿಗಳು ಬೇರೆ ಬೇರೆ ಇದ್ದಾಗ ಬೇರೆಯವರಲ್ಲೂ ಸಹ ಒಳಕನ್ನು ಕಂಡುಹಿಡಿತಾರೆ. ಮತ್ತು ಬೇರೆಯವರ ಅವರ ವಿಚಾರಗಳನ್ನ ಅವರ ನೇರಕ್ಕೆ ಅವರು ಮಾತಾಡಿಕೊಂಡು ಸಮರ್ಥಿಸ್ಕೊತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕೆರೆ ಕಟ್ಟೆಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳಿಗೆ ಅಥವಾ ಜನರ ಮನಸ್ಥಿತಿಗಳು ಬೇರೆ ಬೇರೆ ಇರೋದ್ರಿಂದ ನಾವು ಏನನ್ನು ಪರಿಪೂರ್ಣವಾಗಿ ತಿಳಿಸೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಹರಿಯುವಂಥ ನದಿಗಳಿಗೆ ನೀವು ಕಾಯಿನ್ಗಳನ್ನ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ತುಂಬ ಸರಳವಾದದ್ದು, ಆದರೆ ನೀವು ಪ್ರಯೋಗ ಮಾಡಿ ನೋಡಿ. ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮಲ್ಲೇ ಯಾವುದೋ ಒಂದು ವೈಬ್ರೇಷನ್ನು ಸ್ಟಾರ್ಟ್ ಆಗುತ್ತೆ. ಜೀವನದಲ್ಲಿ ಏನೋ ಒಂದು ಅದ್ಭುತವಾದಂಥ ಒಂದು ನಿಮ್ಮಲ್ಲಿನೇ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಸ್ಟಾರ್ಟ್ ಆಗಿ ನಿಮ್ಮಲ್ಲಿ ಉತ್ಸಾಹ ಅನ್ನೋದು ಖಂಡಿತವಾಗ್ಲೂ ಶುರುವಾಗುತ್ತೆ. ಆಮೇಲೆ ಯಾವಾಗ್ಲೂ ನಾವು ಮಾಡುವಂಥ ಕೆಲಸಗಳಲ್ಲಿ ಶ್ರದ್ಧೆ ಅನ್ನೋದು ಬರುತ್ತೆ. ಮತ್ತು ನಾವು ಮಾಡ್ತಿರೋಂಥ ಕೆಲಸಗಳಲ್ಲಿ ಪದೇ ಪದೇ ಸೋಲನ್ನು ಅನುಭವಿಸಿದಾಗ ಗೆಲುವಿಗೆ ಒಂದು ದಾರಿನ ಅದು ಮಾಡಿಕೊಡುತ್ತೆ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಸಣ್ಣ ಮಾಹಿತಿ ಬಹಳ ಉಪಯುಕ್ತ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.